ನಮಸ್ಕಾರ ಸ್ನೇಹಿತರೆ, ಕುಕ್ ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಚಿಕನ್ ಬಿರಿಯಾನಿನ ಕುಕ್ಕರಲ್ಲಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಅರ್ಧ kg ಆಗುವಷ್ಟು ಚಿಕನ್ನ ತೊಗೊಂಡಿದ್ದೀನಿ. ತೊಳೆದು ಅರಿಶಿನ ಹಾಕಿ ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ನೆನೆಸಿಡೋದಕ್ಕೆ. ಅದಕ್ಕೆ ನಾನು ಮಸಾಲೆ 1 ಸ್ಪೂನು ಮಸಾಲೆ ಪುಡಿ ತೊಗೊಳ್ತಾ ಇದ್ದೀನಿ, ಧನಿಯಾ ಪುಡಿ. ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊತೀನಿ. ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾನು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1-2 ಸ್ಪೂನ್ ಸೇರಿಸ್ಕೊಳ್ತೀನಿ. ನಾನು ಒಗ್ಗರಣೆಗೆ ಇಡಬೇಕಾದ್ರೆ ಸೇರಿಸಲ್ಲ, ಅದರಿಂದ ಇವಾಗೇ ಸೇರಿಸಿ ನೆನೆಸಿಡ್ತೀನಿ. ಹಾಗೆಯೇ 1/4 ಲೀಟ್ರ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ, ಚಿಕ್ಕದು 1 ಪ್ಯಾಕೆಟು ಮೊಸರನ್ನ ಸೇರಿಸ್ಕೊಳ್ತೀನಿ. ಉಪ್ಪು ಸೇರಿಸ್ಕೊಳ್ತೀನಿ. ಬಿರಿಯಾನಿ ಮಸಾಲ 1 ಪ್ಯಾಕೆಟ್ ಸೇರಿಸ್ಕೊಳ್ತಾ ಇದ್ದೀನಿ, ಚಿಕ್ಕದು. 1/4 ಸ್ಪೂನ್ ಅರಿಶಿನ ಹಾಕ್ಕೊಳ್ತೀನಿ. ಈಗೆಲ್ಲ ಕೈಯಿಂದ ಚೆನ್ನಾಗಿ ಕಲಸಿಡ್ತೀನಿ. ಚೆನ್ನಾಗಿ ಕಲಸಿಟ್ಟಿದ್ದೀನಿ, ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿದ್ದೀನಿ. ಈಗ ಒಂದು ಅರ್ಧ ಅವರು ತಟ್ಟೆ ಮುಚ್ಚಿ ನೆನೆಯೋಕ್ಕೆ ಬಿಡ್ತೀನಿ ಚಿಕನ್ನ. ಈಗ ಅರ್ಧ ಅವರು ಚಿಕನ್ನು ನೆನೆಸಿಟ್ಟಿದ್ದೆ, ಅರ್ಧ ಅವರ್ ಆಗಿದೆ. ಈಗ ಅಕ್ಕಿ ನೆನೆಸಿಡ್ತಾ ಇದ್ದೀನಿ. 2 ಗ್ಲಾಸು, ಈ ಗ್ಲಾಸಲ್ಲಿ 2 ಗ್ಲಾಸು ಅರ್ಧ kg ಚಿಕನ್ಗೆ. ಅಕ್ಕಿನ ವಾಶ್ ಮಾಡಿ ಒಂದು 10 ನಿಮಿಷ ನೆನೆಸಿಟ್ರೆ ಸಾಕು. ಈಗ ಬಿರಿಯಾನಿ ಮಾಡೋದಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಎಣ್ಣೆ ಸೇರಿಸ್ಕೊಳ್ತೀನಿ. ಒಂದು 3-4 ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದೆ. ಚಕ್ಕೆ, ಲವಂಗ, ಜಾಪತ್ರಿ ಮತ್ತು ಸೋಂಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಮರಾಠಿ ಮೊಗ್ಗು 1-2 ಹಾಕ್ಕೊಳ್ತಾ ಇದ್ದೀನಿ. 2 ಬಿರಿಯಾನಿ ಎಲೆನ 2 ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ಲೈಸಾಗಿ ಕಟ್ ಮಾಡಿರೋ 2 ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದೆ. ಪುದೀನ ಸೊಪ್ಪು 1 ಹಿಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು 1 ಹಿಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಸ್ಮೆಲ್ಲು ಚೆನ್ನಾಗಿರುತ್ತೆ, ಘಮ ಘಮ ಅಂತಿರುತ್ತೆ. ಈರುಳ್ಳಿ ಫ್ರೈ ಆಗಿದೆ. 2 ಟೊಮೆಟೊ ಹಣ್ಣು ಕಟ್ ಮಾಡಿರೋದು ಸೇರಿಸ್ಕೊಳ್ತಾ ಇದ್ದೀನಿ. ಎರಡು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಮಸಾಲೆಗಳೆಲ್ಲ ಹಾಕಿ ನೆನೆಸಿಟ್ಟಿರೋವಂಥ ಚಿಕನ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಂಡು ಮಸಾಲೆ ಎಲ್ಲ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಈ ಥರ ನೆನೆಸಿಕ್ಕೋದ್ರಿಂದ ತುಂಬಾ ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದು ತಿನ್ನೋಕ್ಕೆ ಸೂಪರಾಗಿರುತ್ತೆ ಚಿಕನ್ ಬಿರಿಯಾನಿಯಲ್ಲಿ. ಮೊಸರಲ್ಲಿ ನೆನೆಸಿಕ್ಕೋದ್ರಿಂದ ಚಿಕನ್ನು ಸಹ ಬೇಗ ಸಾಫ್ಟ್ ಆಗುತ್ತೆ. ಈಗ ಸ್ವಲ್ಪ ಹೊತ್ತು ಕುಕ್ಕರ್ನ ಈ ಥರ ಮುಚ್ಚಿ ಬೇಯಿಸ್ಕೊಳ್ತೀನಿ. ಚಿಕನ್ನು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅಕ್ಕಿನ ಹಾಕ್ಕೊಳ್ತೀನಿ. ಅಕ್ಕಿನ ತೊಳೆದು ನೀರು ಹಾಕಿಟ್ಟಿದ್ದೆ, ಒಂದು 10 ನಿಮಿಷ ನೆನೆಸಿಟ್ಟಿದ್ದೆ. ಈಗ ನೀರೆಲ್ಲ ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ 2 ಗ್ಲಾಸ್ ಅಕ್ಕಿಗೆ ನೀರು ಹಾಕ್ತಾಯಿದ್ದೀನಿ. 1 ಗ್ಲಾಸು, 2, 3.5 ಗ್ಲಾಸ್ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಚಿಕನ್ ನೆನೆಸ್ಬೇಕಾದ್ರೆ ಸೇರಿಸಿದ್ದೆ, ಇವಾಗ ನೀರು ಹಾಕಿದ್ಮೇಲೆ ಇನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ತೀನಿ. ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿ ಬರೋ ತನಕ ನಾನು ಮುಚ್ಚಳನ ಕ್ಲೋಸ್ ಮಾಡಲ್ಲ. ಈಗ ಕುದಿ ಬರ್ತಾ ಇದೆ. ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ವಿಜಿಲ್ಗೆ ಹಾಕ್ತೀನಿ, ಒಂದು ವಿಜಿಲ್ಗೆ. ಒಂದು ವಿಜಿಲ್ ಕೂಗಿಸ್ಕೊತೀನಿ. ಈಗ 2 ವಿಜಿಲ್ ಬಂದಿದೆ. ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ.
ಕುಕ್ಕರ್ ಪೂರ್ತಿ ತಣ್ಣಕ್ಕಾದ್ಮೇಲೆ ಓಪನ್ ಮಾಡ್ತೀನಿ. ಈಗ ಪೂರ್ತಿಯಾಗಿ ತಣ್ಣಕ್ಕಾಗಿದೆ ವಿಜಿಲು. ಓಪನ್ ಮಾಡ್ತಾಯಿದ್ದೀನಿ. ಸೂಪರಾಗಿದೆ ಕಲರು, ಎಷ್ಟು ಚೆನ್ನಾಗಾಗಿದೆ. ತುಂಬ ಟೇಸ್ಟಿಯಾಗಿರೋಂಥ ಚಿಕನ್ ಬಿರಿಯಾನಿ ಕುಕ್ಕರಲ್ಲಿ ಈಸಿಯಾಗಿ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ. ತಪ್ಪದೆ ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.